Bima Jewelers presents Daiji Antyakshari, sponsored by Helios, Titan World Udupi, supported by Manipal Academy of Higher Education Manipal, Kidiyur Confectionery, Udupi, Mangaluru. ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎರಡನೇ ಹಂತದ ಸ್ಪರ್ಧೆಗಳನ್ನು ನಾವು ನಡೆಸ್ತಾ ಇದ್ದೇವೆ. ಈಗಾಗಲೇ ನಡೆದಿರುವಂತ ಎಪಿಸೋಡ್ಗಳು ಬಹಳ ಅದ್ಭುತವಾಗಿ ಎಲ್ಲರಿಗೂ ಖುಷಿ ಆಗುವಂತ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಎರಡು ಶಾಲೆಯ ಮಕ್ಕಳು ನಮ್ಮ ಜೊತೆಗಿದ್ದಾರೆ. ಅವರ ಮ್ಯೂಸಿಕಲ್ ಅವರ ಟ್ಯಾಲೆಂಟ್ ಎಷ್ಟಿದೆ ಅಂತ, ವಿಶೇಷವಾಗಿ ಫಿಲ್ಮಿ ಸಾಂಗ್ ಟ್ಯಾಲೆಂಟ್ ಎಷ್ಟಿದೆ ಅಂತ ತೋರಿಸಲಿಕ್ಕೆ ನಮ್ಮ ಮಧ್ಯೆ ಬಂದಿದ್ದಾರೆ. ಆಲ್ರೆಡಿ ಫಸ್ಟ್ ರೌಂಡ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಎರಡನೇ ಹಂತಕ್ಕೆ ಬಂದಾಗ ಇವರ ಟ್ಯಾಲೆಂಟ್ ಅನ್ನು ನಾವು ಚೆಕ್ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಸಿನಿಮಾ ಹಾಡು ಅಂತ ಹೇಳಿದ್ರೆ ಮಕ್ಕಳು ಅಂತಲ್ಲ, ದೊಡ್ಡವರಿಗೂ ಇಷ್ಟ, ಎಲ್ರಿಗೂ ಇಷ್ಟ. ಸೊ ಇವರು ಹೇಗೆ ಈ ರೌಂಡ್ ಅನ್ನ ಇವತ್ತು ಆಡ್ತಾರೆ ಅಂತ ನೋಡುವಂತ ಹೊತ್ತು. ಸೊ ಇವತ್ತಿನ ರೌಂಡ್ ಅಲ್ಲಿ ನಮ್ಮ ಜೊತೆಗೆ ಭಾಗವಹಿಸುತ್ತಿರುವಂತಹ ಮಕ್ಕಳನ್ನು ಸ್ವಾಗತಿಸುವಂತ ಹೊತ್ತಾಗಿದೆ. ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆಯಿಂದ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಬಂದಿದ್ದಾರೆ. ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಿಮ್ಮ ಹೆಸರು ಮತ್ತೆ ನಿಮ್ಮ ಕ್ಲಾಸ್ ಇದೆರಡನ್ನು ತಿಳಿಸಿ. My name is Nikita. I am studying in 10th B. My name is Sanvi. I am from 8th. ಓಕೆ, ಸೊ ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ ನಿಮಗೆ ಬಹಳ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಜೊತೆಗಿರುವಂತ ಎರಡನೇ ತಂಡ ಇವತ್ತು ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ. ನಿಮ್ಮ ಹೆಸರು ಮತ್ತೆ ತರಗತಿಯನ್ನು ತಿಳಿಸಿ. My name is Dia Angel Fernandez and I am studying in class 10. My name is Maulya. I am studying in class 10th. ಓಕೆ, ಫ್ಯಾಂಟಾಸ್ಟಿಕ್. ಸೊ ಇಬ್ಬರು ಕೂಡ 10ನೇ ಕ್ಲಾಸ್ನ ವಿದ್ಯಾರ್ಥಿಗಳು. ಬಹಳ ಪ್ರೀತಿಯಿಂದ ನಿಮ್ಮನ್ನ ಸ್ವಾಗತಿಸ್ತಾ. ಸೊ ಇವತ್ತು ಎರಡೇ ಟೀಮ್ ಇರೋದು. ಎರಡು ಟೀಮ್ ತುಂಬಾ ಚೆನ್ನಾಗಿ ಆಡಬೇಕು ನೀವು, ಯಾಕಂತ ಹೇಳಿದ್ರೆ ನಿಮಗೆ ಒಳ್ಳೊಳ್ಳೆ ಹಾಡುಗಳನ್ನ ನಾವು ರೆಡಿ ಮಾಡಿಟ್ಟಿದ್ದೇವೆ. ಸೊ ರೆಡಿ ಎಲ್ಲ ಹಾಡ್ಲಿಕ್ಕೆ. ಹಾಗಾದ್ರೆ ಸ್ಟಾರ್ಟ್ ಮಾಡುವನ. ಸೊ ವೀಕ್ಷಕರೇ, ಫಸ್ಟ್ ರೌಂಡ್ ಬರ್ತಾ ಇದೆ. ಅಂತರ ಮುಕುಡ. ಅಂತರ ಮುಕ್ತ ರೌಂಡ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಹಾಡಿನ ಚರಣವನ್ನ, ಪ್ಯಾರಾಗ್ರಾಫ್ ಅನ್ನ ನಾವು ಪ್ಲೇ ಮಾಡ್ತೇವೆ. ಆ ಹಾಡು ಆಡಿಯೋ ಕೇಳಿಸುತ್ತೆ. ಸೊ ಈ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಪಲ್ಲವಿಯನ್ನ, ಆರಂಭದ ಭಾಗವನ್ನ ಅವರು ಹಾಡ್ತಾರೆ. ಸೊ ಹಾಡುಗಳು ಖಂಡಿತವಾಗ್ಲೂ ಸೂಪರ್ ಹಿಟ್ ಹಾಡುಗಳೇ. ಸೊ ಆ ಹಾಡುಗಳನ್ನ ಅವ್ರು ಗುರುತಿಸ್ತಾರಾ ಅನ್ನುವಂಥದ್ದನ್ನ ನಾವು ನೋಡಬೇಕು. ಸೊ ಈ ರೌಂಡ್ ಅಲ್ಲಿ ನೀವು ಕರೆಕ್ಟ್ ಆಗಿ ಹಾಡಿದ್ರೆ ನಿಮಗೆ 10 ಅಂಕಗಳು ಬರುತ್ತೆ. ಪಾಸ್ ಆದನ್ನು ನೀವು ಒಂದು ವೇಳೆ ಪಿಕ್ ಮಾಡಿದ್ರೆ ನಿಮಗೆ 5 ಅಂಕಗಳು ಬರುತ್ತೆ. ನೆಗೆಟಿವ್ ಇಲ್ಲ. ಸೊ ಅದು ನಿಮ್ಗೆ ಗೊತ್ತಿರುವಂಥದ್ದು. ಫಸ್ಟ್ಗೆ ಹಾಡು ಕನ್ನಡದ 2 ಹಾಡುಗಳು ಮತ್ತೆ 2 ಹಿಂದಿಯ ಹಾಡುಗಳು ಇರುತ್ತೆ. ಸೊ ಅಂತರ ಮುಕುಟ ರೌಂಡ್ ಅನ್ನ ಫೇಸ್ ಮಾಡಿ ಸ್ಟಾರ್ಟ್ ಮಾಡುವಲ್ಲ ನಾವು. ಹಾಗಾದ್ರೆ ರೆಡಿ ಇದೀರಲ್ಲ? ಎಸ್. ಸೊ ಫಸ್ಟ್ ರೌಂಡ್ ಅಲ್ಲಿ ಕನ್ನಡ ಹಾಡುಗಳಲ್ಲಿ ಅಂತರ ಮುಕುಟ ರೌಂಡ್ ಅಲ್ಲಿ ಅದರ ಪ್ಯಾರಾಗ್ರಾಫ್ ಪ್ಲೇ ಆಗುತ್ತೆ. ಮಕ್ಕಳೇ, ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಲಿ, ಹಾಡನ್ನ ಗುರುತಿಸುವುದಲ್ಲ, ನೀವು ಹಾಡಬೇಕು. ನಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ಬೇಕು, ನಿಮ್ಗೆ ಮಾರ್ಕ್ ಕೊಡ್ಬೋದು ಅಂತ ಅನಿಸ್ಬೇಕು, ಆಗ ನಾವು ಕೊಡ್ತೇವೆ. ಓಕೆ ಅಲ್ಲ? ಸೊ ಹಾಗಾದ್ರೆ ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ, ನಿಮಗೆ ಫಸ್ಟ್ ರೌಂಡ್ ನ ಅಂತರ ಮುಕುಟ ರೌಂಡ್ ಅಲ್ಲಿ ಕನ್ನಡ ಹಾಡಿನ ಮೊದಲ ಹಾಡು ಬರ್ತಾ ಇದೆ. ಕೇಳ್ಕೊಂಡು ಬರೋಣ. 16 ವರುಷ ಕಳೆದೋಗುವುದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ, 5 ವರುಷ ಓಡೋಗುವುದು ಪ್ರೀತಿ ಪ್ರೇಮದ ಗುಂಗಿನಲ್ಲಿ, 5 ವರುಷ ಕೈ ಜಾರುವುದು ಕೆಲಸ ಹುಡುಕೋ ಗೋಳಿನಲ್ಲಿ, ಇನ್ನುಳಿದ ವರುಷ ಸವೆದೋಗುವುದು ಫ್ಯಾಮಿಲಿಯ ಜಂಜಾಟ. ಓಕೆ, ಸೊ ಹಾಡು ಬಂದಿದೆ. ಒಂಥರ ಖುಷಿ ಕೊಡುವಂತ ಜಾಲಿ ಹಾಡಿದು. ಜಾಲಿ ಹಾಡು ಖಂಡಿತವಾಗ್ಲೂ ಕೇಳಿರ್ತೀರಾ. ಚೂರು ಆಲೋಚನೆ ಮಾಡಿ. ಹೊಳಿತಾ ಇಲ್ಲ? ಏನು ಐಡಿಯಾ ಇಲ್ಲ? ಹೊಳಿತಾ ಇಲ್ಲ ಅಂದ್ರೆ ನೀವು ಪಾಸ್ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಟೀಮಿಗೆ ಹೋಗ್ತೇನೆ. ಪಾಸ್. ಓಕೆ, ಸೊ ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉದ್ಯಾವರ. ಗೆಸ್ ಮಾಡಬಹುದು, ತೊಂದರೆ ಇಲ್ಲ, ತಪ್ಪಿಲ್ಲ ಗೆಸ್ ಮಾಡೋದ್ರಲ್ಲಿ. ಓಕೆ, ಸೊ ಪಾಸ್ ಅಂತ ಹೇಳಿದ್ದಾರೆ. ಈಗ ಹಾಡು ಯಾವುದು ಅಂತ ಕೇಳ್ಕೊಂಡು ಬರೋಣ. ಹಾಡು ಕೇಳಿದಾಗ ಖುಷಿ ಆಗುತ್ತೆ ನೋಡಿ. 15 to 20 danger, 20 to 30 soldier. ಕೇಳಿದಿರಾ ಈ ಹಾಡನ್ನ? ರಕ್ತ ಕಣ್ಣೀರು ಅಂತ ಒಂದು ಸಿನಿಮಾ ಬಂದಿತ್ತು, ಉಪೇಂದ್ರ ಅವರದು. ಆ ಸಿನಿಮಾದ ಹಾಡಿದು. ಎನಿವೇಸ್, ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ತೊಂದರೆ ಇಲ್ಲ, ನೋಡೋಣ. ಇನ್ನೂ ಅವಕಾಶಗಳು ತುಂಬಾ ಇದೆ. ಈಗ ಕ್ವಶನ್ ಇರುವಂತದ್ದು ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ. ನಿಮ್ಗೆ ರೆಡಿ ಇದೀರಲ್ಲ? ನಿಮ್ಮ ಕನ್ನಡ ಹಾಡು ಯಾವುದು ಅಂತ ಕೇಳ್ಕೊಂಡು ಬರೋಣ. ಬೇಕಂತ ಸುಮ್ಮನೆ ಗೊತ್ತಾಡುತ್ತಾ ಕಣ್ಣಲ್ಲಿ ನಿನ್ನನು ಮುತ್ತಾಡುತ್ತಾ ಮೂಕಳಾದೆ
ರೆಡಿಯಾಗಿ ನಿಂತಿದೆ. ಪ್ರತಿ ಸಲ ಅಯ್ಯೋ ಏನ್ ಹಳೆ ಹಾಡು ಕೊಡ್ತಾರೆ ಅಂತ ಸ್ವಲ್ಪ ಹೊಸ ಹಾಡು ಕೊಟ್ಟಿದೀವಿ ನಾವು. ನಮ್ಗೆ ಸ್ಯಾಟಿಸ್ಫೈ ಆಗ್ಬೇಕು ನೀವು ಹಾಡಿದ್ದು. ಓಕೆ, ಸಾಲುತ್ತಿಲ್ಲವೇ ಆ ಹಾಡಲ್ಲ, ನೀವು ಗೆಸ್ ಮಾಡಿದ್ರಿ ಪರವಾಗಿಲ್ಲ. ಆ ಹಾಡಲ್ಲ, ಅದೇ ತರ ಕೇಳಿಸುತ್ತೆ. ಸೊ ರಾಂಗ್ ಆನ್ಸರ್. ಅವಕಾಶ ಮೌಂಟ್ ರೋಸರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಂತೆಕಟ್ಟೆ. ನಿಮ್ಗೆ ಗೆಸ್ ಮಾಡಿ. ಕನಸಲಿ ನಡೆಸು ಹಾ, ಕರೆಕ್ಟ್ ಆಗಿ ಯಾಕಂತ ಹೇಳಿದ್ರೆ ನೀವು ಹೇಳಿದಂಥದ್ದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಡೆಫಿನೆಟ್ಲಿ ಇದೆ. ಹಾಡಿ ಮೈಕ್ ತಗೊಂಡು ಹಾಡಿ. ಕನಸಲಿ ನಡೆಸು ಹಸಿವಾದರೆ ಒಲವಲಿ ಹರಿಸು ಬಿಸಿಯಾದರೆ ಒಲವಾ ಮರೆಸು. ಓಕೆ, ನೀವು ಹಾಡಿದ ಹಾಡು ಸರಿಯಾಗಿದೆಯಾ ಇಲ್ವಾ ಅಂತ ಆಡಿಯೋ ಕೇಳಿ ಡಿಸೈಡ್ ಮಾಡೋಣ. ಕನಸಲಿ ನಡೆಸು ಬಿಸಿಲಾದರೆ ಒಲವಲಿ ಬಡಿಸು ಹಸಿವಾದರೆ ಜಗವಾ ಮರೆಸು. ಓಕೆ, ಸೊ ನೀವು ಏನು ಹಾಡಿದೀರಾ ಅದರಲ್ಲಿ ಸ್ಯಾಟಿಸ್ಫೈ ಆಗುವಷ್ಟು 2 ಲೈನ್ ನಮ್ಗೆ ಬಂದಿರೋದ್ರಿಂದ ಖಂಡಿತವಾಗ್ಲೂ ಮಾರ್ಕ್ ಅನ್ನ ಕೊಡ್ತೇವೆ. ಸೊ ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ, ನಿಮ್ಮ ಅಕೌಂಟ್ ಓಪನ್ ಆಗಿದೆ. ಪಾಸ್ ಆಗಿ ಬಂದಿರುವಂತ 5 ಅಂಕಗಳನ್ನು ಪಡ್ಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್. ಈಗ ಈ ರೌಂಡ್ ನ ಹಿಂದಿ ಹಾಡುಗಳಿಗೆ ನಾವು ಶಿಫ್ಟ್ ಆಗೋಣ. ಅಯ್ಯೋ ಕನ್ನಡ ನಾವು ಕೇಳೇ ಇಲ್ಲ, ನಮ್ಗೆ ಹಿಂದಿ ಹಾಡು ಕೊಟ್ರೆ ನಾವು ಹಾಡ್ತೀವಿ ಅಂತ ಏನಾದರೂ ರೆಡಿ ಇದ್ರೆ ಈಗ ಹಿಂದಿ ಹಾಡು ನಿಮ್ಮ ಸ್ಟ್ರಾಂಗ್ ಝೋನ್ ಬರುತ್ತೆ. ಸೊ ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಫಸ್ಟ್ ಕ್ವಶನ್ ಇರೋದು ನಿಮ್ಗೆ ಹಿಂದಿಯಲ್ಲಿ. ನಾವು ವಾಪಸ್ ಹೋಗ್ತೇವೆ. ಸೊ ನಿಮ್ಮ ಹಾಡು ಯಾವುದು ಅಂತ ಕೇಳ್ಕೊಂಡು ಬರೋಣ. मौसम मौसम था सुहाना बड़ा मौसम मौसम मैंने देखा उसे हुआ मैं पागल बस पल भर में मौसम मौसम था सुहाना बड़ा मौसम मौसम मैंने देखा उसे हुआ मैं पागल बस पल भर में आके बसी है वो. ಓಕೆ, ಹಾರ್ಟ್ ಬ್ರೇಕಿಂಗ್ ಸಾಂಗ್ ಇದು. Shall I pass? Will pass. Okay, fine. So Mount Rosary English School ಸಂತೆಕಟ್ಟೆ. I just know the tune song. ಟ್ಯೂನಿಗಂತೂ ನಾವು ಮಾರ್ಕ್ ಕೊಡಲ್ಲ. ಹಾಡು ಗೊತ್ತಿಲ್ಲ. ಹಾಗಾದ್ರೆ ಆ ಹಾಡು ಯಾವುದು ಅಂತ ನೋಡುವ. सच कह रहा है दीवाना दिल दिल ना किसी से लगाना. ಈ ಹಾಡು ಕೇಳಿದೀರಾ? ಕೆ ಕೃಷ್ಣಕುಮಾರ್ ಹಾಡಿರುವಂತ ಹಾಡು. ಫ್ಯಾಂಟಾಸ್ಟಿಕ್ ಹಾಡು ಇದು. ಲವ್ ಫೇಲ್ಯೂರ್ ಸಾಂಗ್ ಅಂತ ನಾವು ಯಾವತ್ತಿಗೆ ಹೇಳೋದು. ತುಂಬಾ ಒಳ್ಳೆ ಹಾಡು. ಎನಿವೇಸ್ ಸ್ವಲ್ಪ ಟಫ್ ಲಕ್, ನಿಮ್ಗೆ ಹೊಳಿಲಿಲ್ಲ ಹಾಡು. ನಿಮ್ಗೆ ಟ್ಯೂನ್ ಗೊತ್ತಿತ್ತು ಅಂತ ಹೇಳ್ತೀರಾ. ಎನಿವೇಸ್ ಪರವಾಗಿಲ್ಲ. ನಿಮ್ಗೆ ಈ ರೌಂಡ್ ನ ಕೊನೆಯ ಕ್ವಶನ್, ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ, ನಿಮ್ಗೆ ಈ ರೌಂಡ್ ನ ಕೊನೆಯ ಹಿಂದಿ ಹಾಡಿನ ಕ್ವಶನ್ ಬರ್ತಾ ಇದೆ. ಹಾಡು ಕೇಳ್ಕೊಂಡ್ರೆ. रुख जिंदगी ने मोड़ लिया कैसा हमने सोचा नहीं था कभी ऐसा. रुख जिंदगी ने मोड़ लिया कैसा हमने सोचा नहीं था कभी ऐसा. आता नहीं यकीन क्या से क्या हो गया किस तरह मैं तुमसे बेवफा हो गया. ಓಕೆ, ಕರೆಕ್ಟ್ ಅಲ್ಲೇ ನಿಲ್ಸಿದ್ದೇವೆ. ಎರಡು ಹಾಡು ಕೂಡ ಪ್ಯಾಥೋ ಬೇಜರಲ್ಲೇ ಹಾಡ್ಬೇಕು. ಹೊಳಿತಾ ಇಲ್ಲ? ಪಾಸ್ ಮಾಡ್ಲಾ? ಪಾಸ್ ಆಗುತ್ತೆ. ಓಕೆ, ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ. ಯಾವ ಹಾಡಿದು? ಚಲೈ ಪಾಸ್. टुकरा के मेरा प्यार something. ಅದು ಎಂಡಿಂಗ್. ಹಂಗೆ ಬಿಗಿನಿಂಗ್ ಇಂದಾನೆ ಬೇಕು. Starting. ಇದು 3ನೇ ಲೈನ್, 2ನೇ ಲೈನ್ ಏನೋ ಬರುತ್ತೆ. Yeah, it's 3rd line. Yeah. I don't know. ಓಕೆ, ಸೊ ಆನ್ಸರ್ ಬರ್ಲಿಲ್ಲ. ಕರೆಕ್ಟ್ ಆದಂತ ಆನ್ಸರ್ ಯಾವುದು ಅಂತ ಕೇಳುವ. दिल दे दिया है जान तुम्हें देंगे
ಕೇಳಿದ್ರ ಈ ಹಾಡನ? ದಿಲ್ ದೇ ದಿಯಾ ಹೈ ಜಾನ್ ತುಮೇ ದೇಂಗೆ ವಫಾ ನಹಿ ಕರೆಂಗೆ ಸನಮ್. ಓಕೆ, ಫ್ಯಾಂಟಾಸ್ಟಿಕ್. ಇರ್ಲಿ, ಹಾಡತ್ತಕ್ಕೆ ಚೆನ್ನಾಗಿತ್ತು, ನೀವು ಆನ್ಸರ್ ಹೇಳಲಿಲ್ಲ, ಪರವಾಗಿಲ್ಲ. ಯಾಕೆಂತ ಹೇಳಿದ್ರೆ ಫಸ್ಟ್ ರೌಂಡ್ ಅಲ್ಲ, ಇನ್ನೂ 2 ರೌಂಡ್ ಇದೆ. ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್. ಸೊ ಅಟ್ ದ ಎಂಡ್ ಆಫ್ ಫಸ್ಟ್ ರೌಂಡ್ ಅಲ್ಲಿ ಇವರು ಪಡ್ಕೊಂಡಿರೋ ಅಂಕಗಳು ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ 5 ಅಂಕಗಳೊಂದಿಗೆ ಫಸ್ಟ್ ರೌಂಡ್ ಅನ್ನ ಮುಗಿಸ್ತಾ ಇದ್ದಾರೆ. ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ ಇನ್ನೂ ಅಕೌಂಟ್ ಓಪನ್ ಆಗ್ಲಿಲ್ಲ, ಬಟ್ ನಾನು ಈಗಲೇ ಹೇಳಿದೆ, ಚಾನ್ಸ್ ಅಂತೂ ಇದೆ. ಖಂಡಿತವಾಗ್ಲೂ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ, ಡೆಫಿನೆಟ್ಲಿ ಸ್ಕೋರ್ ಮಾಡ್ತೀರಾ. ಆ ಜೋಶ್ ಅನ್ನ ಮೇಂಟೈನ್ ಮಾಡಿ. 2ನೇ ರೌಂಡಿಗೆ ಹೋಗುವ. ಓಕೆ, ಸೊ 2ನೇ ರೌಂಡ್ ಬರ್ತಾ ಇದೆ, ಮ್ಯೂಟೆಡ್ ಮೆಲೋಡೀಸ್. ಸೊ ಈ ರೌಂಡ್ ಅಲ್ಲಿ ನಾವು ಒಂದು ಹಾಡಿನ ವಿಡಿಯೋವನ್ನ ಪ್ಲೇ ಮಾಡ್ತೇವೆ. ನಿಮ್ಗೆ ಅಲ್ಲಿ ಹಾಡು ಬರುತ್ತೆ, ಬಟ್ ಕೇಳಿಸೋದಿಲ್ಲ, ಬರೀ ಅದರ ವಿಜುವಲ್ ಮಾತ್ರ ಕಾಣಿಸ್ತಾ ಇರುತ್ತೆ. ಸ್ಕ್ರೀನ್ ಮೇಲೆ ಬರುವಂತ ವಿಜುವಲ್ ಅನ್ನ ನೋಡ್ಕೊಂಡು ಆ ಹಾಡು ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು. ನೀವು ನೋಡಿರ್ತೀರಾ ಮೊಬೈಲ್ ಫೋನಲ್ಲೋ ಟಿವಿಯಲ್ಲೋ ಯಾವುದೋ ಒಂದು ಹಾಡು ಬರ್ತಾ ಇರುವಾಗಲೂ, ಯಾವುದೋ ರಿಕ್ವೆಸ್ಟ್ ಚಾನಲ್ ಎಲ್ಲೋ ಒಂದ್ ಕಡೆ ನೋಡಿರ್ತೀರಾ, ಬಟ್ ಅದನ್ನ ಈಗ ನೀವು ರೀಕಾಲ್ ಮಾಡಬೇಕು. ಸಾಧಾರಣವಾಗಿ ರೀಕಾಲ್ ಮಾಡ್ಬೇಕಂತ ಹೇಳಿದ್ರೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹೀರೋಯಿನ್ ಅದು ಯಾವ ಟೈಮ್ ಇದ್ದು, ಅವರದ್ದು ಲಿಪ್ ಸಿಂಕ್ ಏನಾದ್ರೂ ಒಂಚೂರು ಮ್ಯಾನೇಜ್ ಆಗುತ್ತಾ ಆಲೋಚನೆ ಮಾಡಿ. ಆಗ ನಿಮ್ಗೆ ಖಂಡಿತವಾಗ್ಲೂ ಹಾಡು ಹೊಳೆಯುತ್ತೆ. ಇದು ಯಾವ ಕಾಲದ ಹಾಡು, ಯಾರು ಹೀರೋ, ಸ್ವಲ್ಪ ಆಲೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಆಗಿ ಹೊಳೆಯುತ್ತೆ. ಸೊ ಇಲ್ಲಿ ನೀವು ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರೆ 10 ಅಂಕ ಬರುತ್ತೆ. ಪಾಸ್ ಆದಾಗ 5 ಅಂಕ ಪಡೀಲಿಕ್ಕೆ ಅವಕಾಶ ಇರುತ್ತೆ. ಓಕೆ ಅಲ್ಲ? ಸೊ ಮ್ಯೂಟೆಡ್ ಮೆಲೋಡೀಸ್ ರೌಂಡ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮೊದಲಿಗೆ ಕನ್ನಡ ಹಾಡುಗಳು ಮತ್ತೆ ಹಿಂದಿ ಹಾಡುಗಳು ಬರುತ್ತೆ. ಸೊ ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ ನಿಮಗೆ ಕನ್ನಡ ಹಾಡಿನ ಮೊದಲ ಮ್ಯೂಟೆಡ್ ಮೆಲೋಡೀಸ್ ಕ್ವಶನ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸೊ ನಿಮಗೆ ವಿಡಿಯೋ ಬಂದಿದೆ. ಈಗ ಈ ಹಾಡು ಯಾವುದು ಅಂತ ಗುರುತಿಸಬೇಕು. ನಿಮ್ಗೆ ಅನಿಸುತ್ತೆ ನಿಮ್ಗೇನೋ ಗೊತ್ತಿದೆ ಅಂತ. ನೋಡೋಣ, ಕರೆಕ್ಟ್ ಆಗಿ ಆನ್ಸರ್ ಹೇಳಿ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಆ ಹಾಡ ಹೌದು, ಆ ಹಾಡ ಯಾರು ಹಾಡಿದ? ರಾಜೇಶ್ ಕೃಷ್ಣನ್ ಹಾಡಿದ್ದು. ಬಟ್ ಅದು ಹಾಡು ಹೌದಾ? ಏನನ್ಸುತ್ತೆ ನಿಮಗೆ? ಹೌದಾ ಅಲ್ವಾ? ನೋಡ್ಕೊಂಡು ಬರೋಣ, ನೋಡ್ಕೊಂಡು ಬಂದು ಮತ್ತೆ ಫೈನಲ್ ಮಾಡೋಣ. ಪ್ಲೇ ಮಾಡಿ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ. ಓಕೆ, ಸೊ ನೀವು ಹಾಡಿದಂತ ಹಾಡು ಕರೆಕ್ಟ್ ಆಗಿತ್ತು. 10 ಅಂಕ ಬರ್ತಾ ಇದೆ. ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ, ಕಂಗ್ರಾಚುಲೇಷನ್ಸ್. ಓಕೆ, ಸೊ ಈಗ ಈ ರೌಂಡ್ನ 2ನೇ ಕನ್ನಡ ಹಾಡು, ಅದು ನಿಮಗೆ ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ. ಕರೆಕ್ಟ್ ಆಗಿ ನೋಡಿ ಹಾಡು ಯಾವುದು ಅಂತ ಆಲೋಚನೆ ಮಾಡಿ, ಸಿಚುವೇಶನ್ ಆಲೋಚನೆ ಮಾಡಿ, ಡೆಫಿನೆಟ್ಲಿ ಹೊಳೆಯುತ್ತೆ. ಸೊ ನಿಮ್ಮ ಕ್ವಶನ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸೊ ಸ್ಕ್ರೀನ್ ಮೇಲೆ ನಿಮ್ಗೆ ವಿಜುವಲ್ ಬಂದಿದೆ. ಈ ಹೀರೋ ಕನ್ನಡದಲ್ಲಿ ಸೆಲೆಕ್ಟೆಡ್ ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡಿದ್ರು. ನಿಮ್ಗೆ ಗೊತ್ತಿದೆ ಅವ್ರು ಯಾರು ಆಕ್ಟರ್ ಅಂತ. ಒನ್ ಆಫ್ ದ ಟಾಪ್ ಮೋಸ್ಟ್ ಆಕ್ಟರ್ಸ್ ಇನ್ ಇಂಡಿಯನ್ ಸಿನಿಮಾ. ಓಕೆ, ಪಾಸ್ ಆಗಿದೆ. ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ. ಏನು ಆನ್ಸರ್? ಗೊತ್ತಿಲ್ಲ. ಹಾಗಾದ್ರೆ ನಿಮ್ಮ ಊರಲ್ಲೆಲ್ಲ ಕಂಡಕ್ಟ್ರು ಹೇಳ್ತಾರೆ ಬಸ್ಸಲ್ಲಿ, ಅದೇ ಏನು ಅಂತ ನೋಡ್ಕೊಂಡು ಬರೋಣ.
ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಕೇಳಿದ್ರ ಈ ಹಾಡನ್ನ ರೇಡಿಯೋದಲ್ಲಿ ಟಿವಿಯಲ್ಲೆಲ್ಲ ನಾವು ಆಕ್ಚುಲಿ ಈ ಹಾಡನ್ನೆಲ್ಲ ನೋಡ್ಕೊಂಡು ಕೇಳ್ಕೊಂಡೆ ಬೆಳೆದವರು. ವಂಡರ್ಫುಲ್ ಸಾಂಗ್. ನಾರ್ಮಲಿ ನಮ್ಮೂರಲ್ಲೂ ಕಂಡಕ್ಟರ್ ಹೇಳ್ತಾರಲ್ಲ, ಬಸ್ಸಲ್ಲಿ ಹೇಳ್ತಾರಲ್ಲ, ಬನ್ನಿ ಬನ್ನಿ ಮುಂದೆ ಬನ್ನಿ ಅಂತ ಹೇಳ್ತಾರಲ್ಲ, ಅದದ್ದೇ ಬೇಸ್ ಆಗಿಟ್ಕೊಂಡು ಬಂದಿರುವಂಥ ಹಾಡು. ಎನಿವೇಸ್, ಟಫ್ ಲಕ್ ನಿಮಗೆ. ಹೊಳಿಲಿಲ್ಲ. ನೋಡೋಣ, ಹಿಂದಿಯಲ್ಲಿ ನಿಮಗೆ ಒಂದು ಅವಕಾಶ ಕಾಯ್ತಾ ಇರ್ಬೋದು. ಹಿಂದಿ ಹಾಡುಗಳನ್ನು ರೆಡಿ ಅಲ್ಲ, ಮ್ಯೂಟೆಡ್ ಮೆಲೋಡೀಸ್ ಅನ್ನು ನೋಡಲಿಕ್ಕೆ. ಸೊ ಹಿಂದಿಯಲ್ಲಿ ಮೊದಲನೇ ಕ್ವಶನ್, ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ. ನಿಮ್ಮ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಓಕೆ, ಸ್ಕ್ರೀನ್ ಮೇಲೆ ಹಾಡು ಬಂದಾಗಿದೆ, ಡ್ಯಾನ್ಸರು ಬಂದಾಗಿದೆ, ಹೌದಲ್ಲ? ಸ್ಟಿಲ್ ವೆರಿ ಎನರ್ಜೆಟಿಕ್ ಯಂಗ್ ಮ್ಯಾನ್. ಆಗ್ಲೂ ಹಾಗೇನೆ ಇದ್ರು, ಈಗಲೂ ಹಾಗೇನೆ ಇದ್ದಾರೆ. ಸೊ ಈ ಹಾಡು ಒನ್ ಆಫ್ ದ ಏನೋ ಗೊತ್ತಾ, ಟಾಪ್ ಮೋಸ್ಟ್ ಡ್ಯಾನ್ಸಿಂಗ್ ಸಾಂಗ್ಸ್ ಇದು. ತುಂಬಾ ಒಳ್ಳೆ ಹಾಡು. ಯಾವ ಹಾಡು ಅಂತ ಹೇಳ್ತೀರಾ? 1 2 4 4 2 1 my name is Lakhan, my name is Lakhan. ಹಾಡು ಕರೆಕ್ಟ್. ಆರಂಭ ಹೇಗಾಗುತ್ತೆ ಗೊತ್ತಾ? ಎಜಿ ಓಜಿ ಲೋಜಿ ಸುನೋಜಿ. ನೀವು ಹಾಡಿದ ಹಾಡು ಕರೆಕ್ಟ್ ಕನ್ಫರ್ಮ್ ಅಂತ ನೋಡ್ಕೊಂಡು ಸ್ಕ್ರೀನ್ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ ಫ್ಯಾಂಟಾಸ್ಟಿಕ್, ಕರೆಕ್ಟ್ ಆಗಿತ್ತು ಆನ್ಸರ್. 10 ಅಂಕ ಬರ್ತಾ ಇದೆ ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ. ಕಂಗ್ರಾಚುಲೇಷನ್ಸ್. ಸೊ ಹಿಂದಿಯಲ್ಲಿ ಒಂದು ಬಂದಿದೆ ಆನ್ಸರ್, ನಿಮಗೆ ಬೇಕಾದಂಥದ್ದೇ ಆನ್ಸರ್ ಬಂದಿದೆ. ಈ ರೌಂಡ್ನ ಕೊನೆಯ ಕ್ವಶನ್ ಅದು ಬರ್ತಾ ಇರುವಂಥದ್ದು ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ. ನಿಮಗೆ ಸ್ಕ್ರೀನ್ ಮೇಲೆ ನೋಡ್ಕೊಂಡು ಬರೋಣ. ಓಕೆ, ಸೊ ಸ್ಕ್ರೀನ್ ಮೇಲೆ ಒಂದು ಹಾಡು ಬಂದಿದೆ. ನೋಡುವಾಗ್ಲೇ ಗೊತ್ತಾಯಿದೆ ಇದು ಕೂಡ ಡ್ಯಾನ್ಸ್ ಇದ್ದೇ ಹಾಡು. ಈಗಲೂ ಮೆಹಂದಿಗೆ ಹೋದ್ರೆ, ಯಾವುದೋ ಮದುವೆ ಫಂಕ್ಷನ್ಗೆ ಹೋದ್ರೆ ಇದಕ್ಕೆ ಡ್ಯಾನ್ಸ್ ಮಾಡ್ತಾರೆ, ಕಾಲೇಜ್ ಡೇಯಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಯಾವ ಹಾಡಿದು? ಬಂದು ತುಂಬಾ ವರ್ಷ ಆಯ್ತು. ಪಾಸ್. ಓಕೆ, ಸೊ ಈಗ ಅವಕಾಶ ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ. ಏನಾದರೂ ಹೊಳಿತಾ ಇದೆಯಾ? ಹೊಳಿತಾ ಇಲ್ಲ ಅಂತಂದ್ರೆ ಪಾಸ್. I'll just guess. ಹಾ, ಜೂಮ್ ಬರಾಬರ್ ಜೂಮ್ ಬರಾಬರ್ ಜೂಮ್ ಬರಾಬರ್ ಜೂಮ್. ಓಕೆ, ನೀವು ಗೆಸ್ ಮಾಡಿದ್ರಿಂದ ಖಂಡಿತವಾಗ್ಲೂ ಅದು ಸರಿಯಾದ ಆನ್ಸರ್ ಅಲ್ಲ. ಒರಿಜಿನಲ್ ಹಾಡು ಯಾವುದು ಅಂತ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಕೇಳಿದ್ರ ಈ ಹಾಡನ್ನ? ಗೊತ್ತಲ್ವಾ? ಹಾಡು ಕೇಳಿರ್ತೀರಲ್ಲ, ಡೆಫಿನೆಟ್ಲಿ ಕೇಳಿರ್ತೀರಾ. ಎನಿವೇಸ್, ನಿಮ್ಗೆ ಗೊತ್ತಾಗ್ಲಿಲ್ಲ, ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಈ ರೌಂಡ್ ಅಲ್ಲಿ ಈ ಕ್ವಶನ್ಗೆ ನಿಮ್ಗೆ ಅಂಕಗಳು ಏನು ಬರ್ತಾ ಇಲ್ಲ. ಎನಿವೇಸ್, ಇನ್ನೂ ಒಂದು ರೌಂಡ್ ಇದೆ, ಅಲ್ಲಿ ಖಂಡಿತವಾಗ್ಲೂ ನೀವು ಸ್ಕೋರ್ ಮಾಡ್ಲಿಕ್ಕೆ ಆಗುತ್ತೆ. ವೀಕ್ಷಕರೇ, ಇಲ್ಲಿಗೆ ನಾವು 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದೇವೆ. 2ನೇ ರೌಂಡ್ ಎಂಡ್ ಆಗುವಾಗ ಇವರು ಪಡ್ಕೊಂಡಿರುವಂತ ಅಂಕಗಳು ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ 15 ಅಂಕಗಳೊಂದಿಗೆ 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದೀರಿ. ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ 10 ಅಂಕಗಳೊಂದಿಗೆ 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ರಿ. ಕಂಗ್ರಾಚುಲೇಷನ್ಸ್. ಸೊ ನೀವು ಪಡ್ಕೊಂಡಿರುವಂತ ಅಂಕಗಳು ಇಲ್ಲಿವರೆಗೆ ಒಂದು ರೀತಿ ಆದ್ರೆ, ಇನ್ನೂ ನಿಮ್ಗೆ ಡಬಲ್ ಬಂಪರ್ ಎಲ್ಲ ಸಿಗ್ಲಿಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ 3ನೇ ರೌಂಡ್ ಬರ್ತಾ ಇದೆ. ನೇಮ್ ದಿ ಸಿಂಗರ್. ಈ ರೌಂಡ್ ಅಲ್ಲಿ ನಾವು ಒಬ್ಬ ಸಿಂಗರ್ ಫೋಟೋವನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೇವೆ. ಅದು ಗಾಯಕನೂ ಆಗಿರ್ಬೋದು, ಗಾಯಕಿಯೂ ಆಗಿರ್ಬೋದು, ಮೇಲು ಆಗಿರ್ಬೋದು, ಫಿಮೇಲು ಆಗಿರ್ಬೋದು. ಅವರು ಯಾರು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಸಾಧಾರಣವಾಗಿ ಒಂದು ಹಾಡು ಕೇಳಿದಾಗ ಇದು ಯಾರು ಹಾಡುದು ಅಂತ ನಮ್ಗೆ ಬಹಳ ಇಷ್ಟ ಇರುತ್ತೆ, ಹೌದಲ್ಲ? ನಮ್ಮ ಫೇವ್ರೆಟ್ ಸಿಂಗರ್ ಅಂತ ಒಬ್ಬ ಇರ್ತಾನೆ, ನಮ್ಮ ಫೇವ್ರೆಟ್ ಸಿಂಗರ್ ಅಂತ. ಅವ್ರ ಹಾಡುಗಳನ್ನ ನಾವು ಯಾವತ್ತೂ ಕೇಳಲಿಕ್ಕೆ ಇಷ್ಟಪಡ್ತೇವೆ. ಸೊ ಇಲ್ಲಿ ಆ ಹಾಡಿನ ಹಿಂದೆ ಇರುವಂಥ ಧ್ವನಿ ಯಾರ್ದು ಅಂತ ನಾವು
ಗುರುತಿಸಬೇಕಾಗ್ತದೆ. ಅಂದರೆ ನಿಮಗೆ ಒಬ್ಬ ಫೋಟೋ ನೋಡಿದಾಗ ಇವು ಯಾವ ಸಿಂಗರು ಅಂತ ಐಡೆಂಟಿಫೈ ಮಾಡಬೇಕು. ಕೆಲವು ಲೆಜೆಂಡ್ರಿ ಸಿಂಗರ್ಸ್ ಬಂದು ಹೋಗಿದ್ದಾರೆ, ನಮ್ಗೆ ಗೊತ್ತಿರೋದಿಲ್ಲ, ಹೆಸರು ಮಾತ್ರ ಕೇಳಿರ್ತಾರೆ, ಅವ್ರು ನೋಡ್ಲಿಕ್ಕೆ ಹೇಗಿದ್ರು ಅಂತ ಗೊತ್ತಿರೋದಿಲ್ಲ. ಇಲ್ಲಿ ನಿಮಗೆ ಅವರನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ನೀವು ಐಡೆಂಟಿಫೈ ಮಾಡಿದ್ರೆ ನಿಮಗೆ 10 ಅಂಕ ಬರುತ್ತೆ. ನೆಕ್ಸ್ಟ್ ಈ ರೌಂಡಲ್ಲಿ ಇರುವಂಥ ಬಂಪರ್ ಏನು ಅಂತ ಹೇಳಿದ್ರೆ, ಅದೇ ಸಿಂಗರ್ ಹಾಡಿರುವಂಥ ಆ ಲ್ಯಾಂಗ್ವೇಜಿನ ಹಾಡನ್ನು ಹಾಡಬೇಕು. ನೀವು ಆ ಲ್ಯಾಂಗ್ವೇಜ್ನ ಹಾಡನ್ನು ಹಾಡಬೇಕು. ಹಾಡಿದರೆ ಮತ್ತೆ 10 ಅಂಕ ಬರಲಿಕ್ಕೆ ನಿಮಗೆ ಅವಕಾಶ ಇರ್ತದೆ. ಅಂದರೆ ಟೋಟಲ್ 20 ಅಂಕವನ್ನು ನೀವು ಪಡಿಬೋದು. ಓಕೆ, ನೀವು ಗೆಸ್ ಮಾಡಿ ಹಾಡ್ಲಿಕ್ಕೆ ಆಗಲಿಲ್ಲ 10 ಅಂಕ ಬರುತ್ತೆ. ನಿಮಗೆ ಗೆಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ, ಸಪೋಸ್ ಎದುರು ಟೀಮ್ನವ್ರು ಗೆಸ್ ಮಾಡಿದರೆ ನಿಮಗೆ ಹಾಡ್ಲಿಕ್ಕೆ ಅವಕಾಶ ಇಲ್ಲ, ಅವರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಸೊ ಪಾಸ್ ಆದಾಗ ಮ್ಯಾಕ್ಸಿಮಮ್ 10 ಅಂಕ, ಡೈರೆಕ್ಟ್ ಕ್ವಶನ್ ಅಲ್ಲಿ ಮ್ಯಾಕ್ಸಿಮಮ್ 20 ಅಂಕ ಪಡೆಯಲಿಕ್ಕೆ ಅವಕಾಶ ಇರ್ತದೆ. ನೆಗೆಟಿವ್ ಇಲ್ಲ ನಿಮಗೆ, ಇಲ್ಲಿ ಕೂಡ ನೆಗೆಟಿವ್ ಕೊಡಲಿಲ್ಲ ನಾವು. ಸೊ ರೆಡಿ ಇದ್ದೀರಾ? ಇಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಈಗ ಕೆಲವೊಂದು ಸಿಂಗರ್ಸ್ ಏನಾಗ್ತಾನೆ, ಪ್ರತಿ ಸಲ ಹೇಳ್ತಾನೆ ಇದನ್ನ, ಕೆಲವೊಂದು ಸಿಂಗರ್ಸ್ ಎಲ್ಲಾ ಭಾಷೆಯಲ್ಲಿ ಹಾಡ್ತಾರೆ. ನಮ್ಮಲ್ಲಿ ಹಿಂದಿಯಲ್ಲೂ ಹಾಡಿದ್ದಾರೆ, ಕನ್ನಡ, ತಮಿಳು ಎಲ್ಲ ಹಾಡಿದ್ದಾರೆ. ಆದರೆ ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಲ್ಯಾಂಗ್ವೇಜ್ಗೆ ಅಂತ ಕೊಡ್ತೇವೆ ಆ ಲ್ಯಾಂಗ್ವೇಜ್ನ ಹಾಡನ್ನು ಮಾತ್ರ ನೀವು ಹಾಡಲಿಕ್ಕೆ ಅವಕಾಶ ಇರ್ತದೆ. ರೆಡಿನಾ? ಹಾಗಾದರೆ ಓಕೆ, ಸೊ ಕನ್ನಡದಿಂದ ಸ್ಟಾರ್ಟ್ ಮಾಡೋಣ. ನೇಮ್ ದ ಸಿಂಗರ್ ರೌಂಡ್ ಅಲ್ಲಿ ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ ನಿಮಗೆ ಸ್ಕ್ರೀನ್ ಮೇಲೆ ಒಬ್ರು ಕನ್ನಡ ಸಿಂಗರ್ನ ಫೋಟೋ ಬರ್ತಾ ಇದೆ, ಯಾರು ಅಂತ ನೋಡಿ. ಓಕೆ, ಸ್ಕ್ರೀನ್ ಮೇಲೆ ಫೋಟೋ ಬಂದಿದೆ. ಕನ್ನಡದಲ್ಲಿ ಹೈಲಿ ಟ್ಯಾಲೆಂಟೆಡ್, ಡಿಫ್ರೆಂಟ್ ವಾಯ್ಸ್ ಇದ್ದಂತ ಒಬ್ಬರು ಸಿಂಗರ್. ಇದ್ದಂತ ಅಂತ ಯಾಕೆ ಹೇಳಿದ್ರೆ ಅವ್ರು ತೀರ್ಕೊಂಡಿದ್ದಾರೆ. ಅವ್ರ ತಂದೆ ಕೂಡ ಒಳ್ಳೆ ಹಾಡುಗಾರರು. ಇಲ್ಲ? ಪಾಸ್ ಮಾಡ್ಲಾ? ಇಲ್ಲ, ಪಾಸ್. ಓಕೆ, ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ. ಪಾಸ್ ಆಗಿ ನಿಮಗೆ ಬಂದಿದೆ. ನಾನು ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳ್ತೇನೆ, ಯಾರೋ ಜೀವಂತ ಇರೋರ ಹೆಸರು ಹೇಳ್ಬೇಡಿ. ಯಾರಿವರು? ಓಕೆ, ಪಾಸ್ ಆಗುತ್ತೆ. ಇವರ ಹೆಸರು ರಾಜು ಅನಂತ ಸ್ವಾಮಿ ಅಂತ. ರಾಜು ಅನಂತ ಸ್ವಾಮಿ ಇವರು ಯಾವ ಹಾಡು ಹಾಡಿದ್ದಾರೆ ಅಂತ ಹೇಳಿದ್ದಾರೆ. ನೀವು ಒಂದು ಹಾಡು ಕೇಳಿರ್ತೀರ, ಯಾವ ಮೋಹನ ಮುರಳಿ ಕರೆಯಿತೋ, ಅದು ಅವ್ರು ಹಾಡಿರೋದು. ಇನ್ನೊಂದು ರಂಗ SSLC ಅಂತ ಒಂದು ಸಿನಿಮಾ ಬಂದಿತ್ತು, ತುಂಬಾ ಇದೆ, ನಾನು ನೆನಪು ಮಾಡೋದಷ್ಟೇ. ಯಾರ ಕಣ್ಣು, ಆ ಹಾಡು ಅವರೇ ಹಾಡಿರೋದು. ಅಂದ್ರೆ ತುಂಬಾ ಡಿಫ್ರೆಂಟ್ ವಾಯ್ಸ್ ಅವರದ್ದು. ಸೊ ಒಳ್ಳೆ ಸಿಂಗರ್ ಅವರು, ಬೇಗ ತೀರ್ಕೊಂಡ್ರು. ಹಾಗಾಗಿ ಒಳ್ಳೊಳ್ಳೆ ಗಾಯನವನ್ನು ಕೇಳೋದನ್ನು ನಾವು ಮಿಸ್ ಮಾಡಿದ್ವಿ ಅಷ್ಟೇ. ಎನಿವೇಸ್, ಟಫ್ ಲಕ್, ನಿಮಗೆ ಹೊಳಿಲಿಲ್ಲ ಅವ್ರು ಯಾರು ಅಂತ, ರಾಜು ಅನಂತ ಸ್ವಾಮಿ ಅವರು ಅಂತ ಗೊತ್ತಾಗ್ಲಿಲ್ಲ. ಓಕೆ, ಈ ರೌಂಡ್ ಅಲ್ಲಿ ಕನ್ನಡ ಸಿಂಗರ್ ಯಾರು ಅನ್ನೋದನ್ನ ಇನ್ನೊಬ್ರು ಸಿಂಗರ್, ಕನ್ನಡ ಸಿಂಗರ್ ರೆಡಿ ಇಟ್ಟಿದ್ದೇವೆ. ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಓಕೆ, ಸ್ಕ್ರೀನ್ ಮೇಲೆ ಫೋಟೋ ಬಂದಿದೆ. ನಿಮ್ಗೊಂದು ಕ್ಲೂ ಕೊಡ್ತೇನೆ ನಾನು, ಇವರು ಫೀಮೇಲ್ ಸಿಂಗರ್. ಯಾರು ಇವರು? ನೀವು ಎರಡೇ ಟೀಮ್ ಇರೋದ್ರಿಂದ ತುಂಬಾ ಸೀರಿಯಸ್ ಇರ್ತೀರಲ್ಲ, ಅದಕ್ಕೆ. ಯಾರು? ಇವರ ಹಾಡಿರೋ ಒಂದು ಹಾಡಿದೆ ಅಲ್ಲ, ಈಗಲೂ ರಿಯಾಲಿಟಿ ಶೋಗಳೆಲ್ಲ ಬರ್ತಾ ಇರುತ್ತೆ. ಏನಾದ್ರೂ ಹೊಳಿತಾ ಇದೆಯಾ? ಗೆಸ್ ಮಾಡ್ತೀರಾ? ಸಮಯ ಹೋಗುತ್ತೆ, ಸಮಯ ಹೋಗುತ್ತೆ, ಮೀರ್ತಾ ಇದೆ ಸಮಯ. ಓಕೆ, ಪಾಸ್ ಆಗಿದೆ. ಇವ್ರಿಗೆಲ್ಲ ಗೊತ್ತಿದೆ ಅಂತ, ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ. ಯಾರು ಇವರು ಸಿಂಗರ್? ಗೊತ್ತಿಲ್ಲ. ಓಕೆ, ಇವ್ರ ಹೆಸರು ನಾನೇ ಹೇಳ್ತೀನಿ. ಇವ್ರ ಹೆಸರು ಮಂಜುಳಾ ಗುರುರಾಜ್ ಅಂತ. ಹೇಳಿದೆ? ಮಂಜುಳಾ ಗುರುರಾಜ್ ಇಲ್ಲ. ಇವ್ರದ್ದೊಂದು ಬಹಳ ಫೇಮಸ್ ಹಾಡು, ಜಟಕಾ ಕುದುರೆ ಹತ್ತಿ ಪ್ಯಾಟೆಗೋಗುಮ್ಮ, ಜರದ ಬೀಡ ತಿಂತ ಕರ್ಗ ನೋಡುಮ್ಮ. ಅದು ಇವರು ಹಾಡಿರೋದು, ಮಹಾರಾಷ್ಟ್ರ ಆಕ್ಟ್ ಮಾಡಿರೋದು, ಇವತ್ತಿಗೂ ಫೇಮಸ್ ಅದು. ಓಕೆ, ಸೊ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ ಮಂಜುಳಾ ಗುರುರಾಜ್ ಅವರನ್ನ, ಪರವಾಗಿಲ್ಲ. ಇಲ್ಲಿಗೆ ಕನ್ನಡ ಸಿಂಗರ್ಸ್ ಅನ್ನ ಗುರುತಿಸುವಂತ ಆ ಪಾರ್ಟ್ ಮುಗೀತು. ಇನ್ನು 2 ಹಿಂದಿ ಸಿಂಗರ್ಸ್ ಅನ್ನ ಗುರುತಿಸ್ಲಿಕ್ಕೆ ಇದೆ ನಿಮ್ಗೆ. ನೋಡೋಣ, ಹಿಂದಿಯಲ್ಲಿ ಸಿಂಗರ್ಸ್ ಅನ್ನ ನೋಡಿದ ಕೂಡಲೇ ಐಡೆಂಟಿಫೈ ಮಾಡ್ತೀರಾ ಏನು ಅಂತ. ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ ನಿಮಗೆ ಹಿಂದಿ ಸಿಂಗರ್ ಒಬ್ಬರ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಯಾರಿವರು?
ವರ್ಸಟೈಲ್ ಸಿಂಗರ್. ಅವರು ಹಾಡಿದ್ದನ್ನು ಹಾಡಲಿಕ್ಕೆ ಕಷ್ಟ. ಆ ಭಾಷೆಯಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಭಾಷೆಯಲ್ಲಿ ಹಾಡಿದ್ದಾರೆ. ಯಾರಿವರು? ಹೊಳಿತಾ ಇದೆಯಾ? ಈ ತರ ಕಾಣಿಸ್ತಿದ್ದಾರೆ ನೋಡ್ಲಿಕ್ಕೆ. Five, 4, 3, 2, 1 ಪಾಸ್ ಆಗುತ್ತೆ. ಓಕೆ, ಸೊ ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ. ಏನಾದ್ರೂ ಹೊಳಿತಾ ಇದೆಯಾ? ಗೆಸ್ ಮಾಡ್ತೀರಾ ಯಾರಿವ್ರು? ಎನಿ ಐಡಿಯಾ? ಇಲ್ಲ. ಶಲ್ ಐ ಪಾಸ್? ಓಕೆ, ಈ ರೌಂಡ್ ಅಲ್ಲಿ ಎಲ್ಲರ ಹೆಸರನ್ನು ನಾನೇ ಹೇಳ್ತಾ ಇದ್ದೇನೆ. ಇವ್ರ ಹೆಸರು ಹೇಳ್ಬಿಡ್ತೇನೆ. ಇವ್ರ ಹೆಸರು ಹರಿಹರನ್. ಕೇಳಲಿಲ್ಲ? ಹರಿಹರನ್ ಅವರ ಹಾಡು ಕೇಳಲಿಲ್ಲ. ಸೊ ಇವತ್ತು ಹೋಗಿ ಹರಿಹರನ್ ಹಾಡಿರೋ ಹಾಡುಗಳನ್ನ ಕೇಳಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೇಳಿ. ತೂ ಹೀರೇ ತೇರೆ ಬಿನಾ ಮೈ ಕೈಸೆ ಜಿಯೂ. ಇದು ನಾನು ಹಾಡೋದು, ಅವ್ರು ಹಾಡೋ ರೀತಿ ಬೇರೆನೆ. ಇದು ಹಾಡ್ಲಿಕ್ಕೆ ಬಹಳ ಕಷ್ಟ. ಇನ್ನೊಂದು ಹಾಡಿದೆ, ರೋಜಾ ಜಾನೆ ಮನ್ ತೂ ಹೀ ಮೇರಾ ದಿಲ್ ತುಜ್ ಬಿನ್ ತರಸೆ ನೈನಾ. ಒಳ್ಳೆ ಹಾಡುಗಳು. ಆ ಟೈಮಲ್ಲಿ ಹರಿಹರನ್ ಹಾಡು ಅಂತ ಹೇಳಿದ್ರೆ ಅದು ಮ್ಯಾಜಿಕಲ್. ಅದು ಎನಿವೇಸ್, ಟಫ್ ಲಕ್. ಈಗ ಈ ರೌಂಡ್ನ ಮತ್ತು ಈ ಎಪಿಸೋಡ್ನ ಕೊನೆಯ ಕ್ವಶನ್. ಇದು ಗೊತ್ತಿಲ್ಲ ಅಂತ ಹೇಳ್ಬಾರ್ದು ನೀವು. ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ. ಸ್ಕ್ರೀನ್ ಮೇಲೆ ಒಬ್ರು ಸಿಂಗರ್ ಫೋಟೋ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಅಯ್ಯೋ, ಇದು ಹೊಳಿತಾ ಇಲ್ಲ. ಅಯ್ಯೋ, ಯಾರೋ ಅಜ್ಜನ್ನ ತೋರಿಸಿದ್ದಾರೆ, ಅಜ್ಜಿನ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಹೆಂಗೊಬ್ರನ್ನ ತೋರಿಸಿದ್ದೇನೆ ನಾನು. ಇವರು ಹಾಡಿರೋ ಹಾಡುಗಳು ಎಲ್ಲ ಜೆಮ್. ಏನಾದ್ರೂ ಹೊಳಿತಾ ಇದೆಯಾ? ಇಲ್ಲಾಂದ್ರೆ ಪಾಸ್ ಮಾಡ್ತೀನಿ ನಾನು. ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ. 5, 4, 3 ಪಾಸ್ ಆಗುತ್ತೆ. ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ. ನಿಮ್ಗೆ ಯಾವ ಸಿಂಗರ್ ಹೆಸರು ಹೊಳಿಯುತ್ತೆ ಅದನ್ನ ಹೇಳ್ಬಿಡಿ ನೋಡೋಣ. ಆತಿಫ್ ಅಸ್ಲಂ ಇರ್ಬೋದಾ? ವೇಟ್ ಎರಡನೇ ಆಪ್ಷನ್ ಅಂತ ಇಲ್ಲ ನಿಮ್ಗೆ ಹೇಳಲಿಕ್ಕೆ. ನಾನು ಎರಡನೇ ಆಪ್ಷನ್ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತ ಹೇಳಿದ್ರೆ, ನೀವು ಹೇಳಿದಂತ ಆನ್ಸರ್ ಕರೆಕ್ಟ್ ಆನ್ಸರ್. ಈಸ್ ನನ್ ಅದರ್ ದನ್ ಆತಿಫ್ ಅಸ್ಲಾಂ. ಓಕೆ, ಆತಿಫ್ ಅಸ್ಲಾಂ ಹಾಡಿರೋ ಹಾಡು ಯಾವ್ದಾದ್ರು ನೆನಪಾಗುತ್ತಾ? दिल दिया गल्ला करांगे नाल नाल बहके अकना में अकनु मिलाके. ಓಕೆ, ಸೊ ನೀವು ಗೆಸ್ ಮಾಡಿದ್ದು ಕರೆಕ್ಟ್, ಹಾಡಿದ್ದು ಕರೆಕ್ಟ್. ಕಂಗ್ರಾಚುಲೇಷನ್ಸ್. 10 ಅಂಕ ಬರ್ತಾ ಇದೆ. ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ. ಕಂಗ್ರಾಚುಲೇಷನ್ಸ್. ಸೊ ವೀಕ್ಷಕರೇ, ನಾವಿಲ್ಲಿಗೆ 3ನೇ ರೌಂಡ್ ಅನ್ನು ಕೂಡ ಮುಗಿಸ್ತಾ ಇದ್ದೇವೆ. ಅಟ್ ದ ಎಂಡ್ ಆಫ್ 3rd ರೌಂಡ್ ಇವ್ರು ಪಡ್ಕೊಂಡಿರುವಂತ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ಮೌಂಟ್ ರೋಸರಿ ಇಂಗ್ಲಿಷ್ ಸ್ಕೂಲ್ ಸಂತೆಕಟ್ಟೆ, ನೀವು 15 ಅಂಕಗಳೊಂದಿಗೆ ಈ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ರಿ. ಕಂಗ್ರಾಚುಲೇಷನ್ಸ್. ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ, ನೀವು 20 ಅಂಕಗಳೊಂದಿಗೆ ಇವತ್ತಿನ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ರಿ. ನಿಮ್ಗೂ ಕೂಡ ಅಭಿನಂದನೆಗಳು. ಓಕೆ ವೀಕ್ಷಕರೇ, ನಾವು ಈ ಎಪಿಸೋಡ್ ಒಂದಿಗೆ ಈ 2ನೇ ಹಂತದ ಎಲ್ಲ ಎಪಿಸೋಡ್ಗಳನ್ನು ನಾವು ಮುಗಿಸಿದ್ದೇವೆ. ಎಲ್ಲ ಮಕ್ಕಳು ಕೂಡ ಕಂಗಾಲಾಗಿ ಹೋದ್ರು. ಕೆಲವೊಂದ್ ಸರ್ತಿ ತುಂಬಾ ಖುಷಿ ಪಟ್ರು, ಎಂಜಾಯ್ ಮಾಡಿದ್ರು. ಅವ್ರು ಗೆಸ್ ಮಾಡಿದಂತ ಹಾಡು ಸರಿಯಾದಾಗ ಖುಷಿ ಪಟ್ರು. ಇಲ್ಲಿಗೆ ನಾವು 2ನೇ ಹಂತವನ್ನ ಮುಗಿಸ್ತಾ ಇದ್ದೇವೆ. ಇನ್ನು ಬರುವಂತದ್ದು ಸೆಮಿಫೈನಲ್. ಸೊ ಸೆಮಿಫೈನಲ್ ಅಲ್ಲಿ ಇಲ್ಲಿವರೆಗೆ 2ನೇ ಹಂತದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತ 9 ತಂಡಗಳು, ಅಂದರೆ ಟಾಪ್ 9 ತಂಡಗಳು ಸೆಮಿಫೈನಲ್ಗೆ ಅವರು 3ನೇ ಹಂತಕ್ಕೆ ಅವರು ತೇರ್ಗಡೆಗೊಳ್ತಾರೆ. ಸೊ ಸೆಮಿಫೈನಲ್ ರೌಂಡ್ಗಳು ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತದೆ. ಮುಂದಕ್ಕೆ ಸೆಮಿಫೈನಲ್ ಎಪಿಸೋಡ್ ಒಂದಿಗೆ ನಾನು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.
Trinity Central School, Perampalli, affiliated to the ICSE Board, New Delhi. With our motto, Enlightenment through Knowledge, we impart value-based education. Established in 2009 with over 1,000 students and 100% results from previous batches. 35:1 student-teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ಕೇಕ್ ಮತ್ತು ಪೇಸ್ಟ್ರಿ ಉದ್ಯಮದಲ್ಲಿ ಹೆಸರುವಾಸಿಯಾದ ಉಡುಪಿಯ ಪ್ರಸಿದ್ಧ ಕಿದಿಯೂರು ಕನ್ಫೆಕ್ಷನರಿಯ ನೂತನ ಶಾಖೆ ಇದೀಗ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದ್ದು, ವಿಶೇಷ ವಿನ್ಯಾಸದ ಕಸ್ಟಮೈಸ್ಡ್ ಕೇಕ್, ವಿವಿಧ ಬಗೆಯ ಇಂಡಿಯನ್ ಸ್ವೀಟ್ಸ್, ಇಂಟರ್ನ್ಯಾಷನಲ್ ಡೆಸರ್ಟ್ ಮತ್ತು ಪೇಸ್ಟ್ರಿ, ಪ್ಯಾನ್ ಕಸ್ಟರ್ಡ್ ಪಿಜ್ಜಾ, ಮಿನರಲ್ ವಾಟರ್ ಪಾನಿಪುರಿ, ಸ್ಪೆಷಲ್ ಚಾಟ್ಸ್ ಸೇರಿದಂತೆ ಎಲ್ಲ ತರಹದ ತಿಂಡಿ ತಿನಿಸುಗಳಿಗಾಗಿ ಸಂಪರ್ಕಿಸಿ. ಕಿದಿಯೂರು ಕನ್ಫೆಕ್ಷನರಿ ಸ್ವೀಟ್ ಆ್ಯಂಡ್ ಪೇಸ್ಟ್ರಿ ಪ್ಯಾಲೇಸ್, ಕೆಆರ್ಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಬೆಂದೂರು ವೆಲ್, ಮಂಗಳೂರು ಮತ್ತು ನೆಲ ಅಂತಸ್ತು ಕಿದಿಯೂರು ಹೋಟೆಲ್ ಪ್ರೈವೇಟ್ ಲಿಮಿಟೆಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. A star attraction at Mahe is Marina, a massive indoor sports complex reflecting the university's belief that a healthy mind needs a healthy body.